ಕರ್ನಾಟಕ ಮೂಲದ ಐಪಿಎಸ್ ಅಧಿಕಾರಿ ವಿಸಿ ಸಜ್ಜನರ್ ಅವರನ್ನ ಹೈದರಾಬಾದ್ ಪೊಲೀಸ್ ಕಮಿಷನರ್ ಆಗಿ ನೇಮಕ ಮಾಡಲಾಗಿದೆ. ವಿಸಿ ಸಜ್ಜನರ್ ತೆಲಂಗಾಣ ರಸ್ತೆ ಸಾರಿಗೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಹುಬ್ಬಳ್ಳಿ ಮೂಲದ ವಿಸಿ ಸಜ್ಜನರ್ ತೆಲಂಗಾಣದಲ್ಲಿ ಸೂಪರ್ ಕಾಪ್ ಅಂತ ಖ್ಯಾತಿ ಗಳಿಸಿದ್ದಾರೆ. 2019ರಲ್ಲಿ ಹೈದರಾಬಾದ್ನ ಪ್ರಿಯಾಂಕಾ ರೆಡ್ಡಿ ಎಂಬ ಪಶುವೈದ್ಯೆ ಮೇಲೆ 4 ಅತ್ಯಾಚಾರ ಮಾಡಿ ಕೊಲೆಗೈದು ಆಕೆಯ ದೇಹ ಸುಟ್ಟು ಹಾಕಿದ್ರು. ವಿಸಿ ಸಜ್ಜನರ್ ನೇತೃತ್ವದಲ್ಲಿ 4 ಆರೋಪಿಗಳನ್ನ ಎನ್ಕೌಂಟರ್ ಮಾಡಲಾಗಿತ್ತು. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆ ತೆಲಂಗಾಣ ಆಂಧ್ರ ಪ್ರದೇಶದಲ್ಲಿ ಮಳೆ ಆರ್ಭಟಿಸುತ್ತಿದ್ದು ನೂರಾರು ಅವಾಂತರ ಸೃಷ್ಟಿಯಾಗಿದೆ. ಮೂಸಿ ನದಿ ಉಗ್ರ ರೂಪ ತಾಳಿದ್ದು ಮುತ್ತಿನ ನಗರಿ ಹೈದರಾಬಾದ್ನ ಹಲವು ಪ್ರದೇಶಗಳು ಜಲಾವೃತವಾಗಿವೆ. ಮೂಸಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಸೇತುವೆ ಮುಳುಗಡೆಯಾಗಿದ್ದು ಸವಾರರು ಪರದಾಡಿದ್ದಾರೆ. ಇನ್ನು ಹೈದರಾಬಾದ್ನ ಕೇಂದ್ರ ಬಸ್ ನಿಲ್ದಾಣ ಸಹ ಜಲಾವೃತವಾಗಿದ್ದು ಪ್ರಯಾಣಿಕರು ಸಂಕಷ್ಟಕ್ಕೀಡಾಗಿದ್ದಾರೆ. ಇನ್ನು 2 ದಿನ ಹೈದರಾಬಾದ್ನಲ್ಲಿ ಭಾರೀ ಮಳೆ ಸುರಿಯಲಿದ್ದು ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಉತ್ತರ ಭಾರತೀಯರ ಪುಂಡಾಟ ಹೆಚ್ಚಾಗಿದೆ. ಜೀವನ್ ಭೀಮಾ ನಗರದ ಪಿಎಸ್ಐ ಕವಿತಾ ಮೇಲೆ ಉತ್ತರ ಭಾರತ ಮೂಲದ ಆದಿತ್ಯ ಅಗರ್ವಾಲ್ ದರ್ಪ ಮೆರೆದಿದ್ದಾನೆ. ಸೆಪ್ಟೆಂಬರ್ 25ರಂದು ಸಂಚಾರ ಠಾಣೆಯ ಮಹಿಳಾ ಪಿಎಸ್ಐ ಕವಿತಾ ಮತ್ತು ಸಿಬ್ಬಂದಿ ಇಂದಿರಾನಗರದಲ್ಲಿ ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆ ಮಾಡುತ್ತಿದ್ದರು. ಈ ವೇಳೆ ಪೊಲೀಸರ ಕಣ್ತಪ್ಪಿಸಲು ಮತ್ತೋರ್ವ ಚಾಲಕನಿಗೆ ಕಾರು ಚಲಾಯಿಸಲು ಆದಿತ್ಯ ಹೇಳಿದ್ದ. ಇದನ್ನ ಗಮನಿಸಿದ ಪೊಲೀಸರು ತಪಾಸಣೆಗೆ ಮುಂದಾಗಿದ್ದು ಆದಿತ್ಯ ಕಿರಿಕ್ ತೆಗೆದಿದ್ದ. ಪಿಎಸ್ಐ ಕವಿತಾ ಕನ್ನಡದಲ್ಲಿ ಮಾತಾಡಿದ್ದಕ್ಕೆ ಕನ್ನಡ ಬರಲ್ಲ, ಕನ್ನಡ ಬೇಡ, ಹಿಂದಿಯಲ್ಲಿ ಮಾತಾಡೋ, ಇಂಗ್ಲಿಷ್ನಲ್ಲಿ ಮಾತಾಡೋ ಅಂತ ಏಕವಚನದಲ್ಲಿ ಕಿರುಚಾಡಿದ್ದಾನೆ. ಆದಿತ್ಯನ ವಿರುದ್ಧ ದೂರು ದಾಖಲಿಸಿಕೊಂಡ ಇಂದಿರಾನಗರ ಪೊಲೀಸರು ಆದಿತ್ಯನನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.